ಇನ್ನು ಬಿಜೆಪಿಯ ಬಣ ರಾಜಕೀಯಕ್ಕೆ ವಿಜೇಂದ್ರ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಬಣ ರಾಜಕೀಯಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಬಣದ ಹೆಸರಿನಲ್ಲಿ ಸಭೆ ಆಯೋಜನೆಗೆ ಒಪ್ಪಲಾಗದು. ಅದನ್ನು ನಾವು ಒಪ್ಪೋದಿಲ್ಲ. ಬಣದ ಹೆಸರಲ್ಲಿ ಸಭೆ ಮಾಡಿದ್ರೆ, ಈ ರೀತಿ ಸಭೆ ಸಮಾವೇಶ ಮಾಡ್ತಿದ್ರೆ ಕೂಡಲೇ ನಿಲ್ಲಿಸಿ ಅಂತ ವಿಜೇಂದ್ರನೇ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಟ್ವೀಟ್ ಮಾಡಿದ್ದಾರೆ. ಪಕ್ಷದಲ್ಲಿ ಯಾವುದೇ ಬಣ ಇರಬಾರ್ದು, ನಮ್ದೆಲ್ಲ ಒಂದೇ ಬಣ, ಅದು ಬಿಜೆಪಿ ಬಣ. ನಾವೆಲ್ಲ ಬಿಜೆಪಿಯ ಕಟ್ಟಾಳುಗಳು. ದಯವಿಟ್ಟು ಇಂಥ ಮೀಟಿಂಗ್ಗಳನ್ನು ಮಾಡಬೇಡಿ, ಮಾಡೋ ಮೂಲಕ ಪಕ್ಷದಲ್ಲಿ ಗೊಂದಲ ಮೂಡಿಸಬೇಡಿ ಅಂತ. ನೋಡಿ, ಭಾರತೀಯ ಜನತಾ ಪಾರ್ಟಿ ಕೂಡು ಕುಟುಂಬ ಇದ್ದಂತೆ ಪಕ್ಷದ ಚೌಕಟ್ಟಿನಲ್ಲಿ ಪ್ರತಿಯೊಂದು ಸಭೆ ನಡೀಬೇಕು. ಯಾವುದೇ ಪ್ರತ್ಯೇಕ ಸಭೆ ಇರಬಾರ್ದು. ಬಣದ ಹೆಸರಲ್ಲಿ ಸಭೆಗಳನ್ನು ಆಯೋಜನೆ ಮಾಡೋದು ಒಪ್ಪಲಾಗದು. ಈ ನಿಟ್ಟಿನಲ್ಲಿ ನಾನು ಇದನ್ನು ನಡೆಸಬಾರ್ದು ಅಂತ ಬಯಸ್ತೀನಿ. ಅತಿ ಶೀಘ್ರದಲ್ಲೇ ನಾನು ಸಭೆ ಕರಿತೀನಿ ಅಂತ ಕೂಡ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ವಿಜಯೇಂದ್ರ ಅವರ ಶಕ್ತಿ ಪ್ರದರ್ಶನ ಸಮಾರಂಭಕ್ಕೆ ಪೂರ್ವ ತಯಾರಿ ಅಂತೇಳಿ ನಾನು ಇವತ್ತೊಂದು ಮಾತನ್ನು ಹೇಳ್ತೇನೆ. ಇವತ್ತು ಭಾರತೀಯ ಜನತಾ ಪಾರ್ಟಿನಲ್ಲಿ ಯಾವುದೇ ಒಂದು ಬಣ ಇಲ್ಲ. ನಾವೆಲ್ಲರೂ ಸಹ ಬಿಜೆಪಿಯ ಕಟ್ಟಾಳುಗಳು, ಕಾರ್ಯಕರ್ತರುಗಳು ನಾವೆಲ್ಲರೂ ಸಹ. ನಾನು ದಾವಣಗೆರೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಮಾಜಿ ಶಾಸಕರು, ಪಕ್ಷದ ಮುಖಂಡರು ಕೂಡ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತೇನೆ. ಈಗಾಗಲೇ ಸಾಕಷ್ಟು ನಮ್ಮ ನಡವಳಿಕೆಯಿಂದ ಸಾಕಷ್ಟು ಗೊಂದಲಗಳು ರಾಜ್ಯದಲ್ಲಿ ಉಂಟಾಗಿದೆ. ಮತ್ತೆ ಮತ್ತೆ ಈ ರೀತಿ ಸಭೆಗಳನ್ನು ಮಾಡೋದ್ರ ಮುಖೇನ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸ್ತಕ್ಕಂಥ ಕೆಲಸ ನಾವು ಯಾರೂ ಕೂಡ ಮಾಡಬಾರ್ದು. ಮತ್ತು ಸ್ಪಷ್ಟವಾಗಿ ಹೇಳ್ತೇನೆ, ಯಾವುದೇ ಒಂದು ಸಮಾವೇಶಗಳನ್ನಾಗಲಿ ಯಾವುದೇ ಕಾರ್ಯಕ್ರಮ ನಮ್ಮ ಕಣ್ಮುಂದೆ ಯಾವುದೂ ಕೂಡ ಇಲ್ಲ.